ಇವತ್ತು ಸಚಿವ ಸಂಪುಟ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರಸಾದ ಬೈ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ತಗೊಳ್ಳೇಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಇಡೀ ಹುಬ್ಬಳ್ಳಿಯಲ್ಲಿ ಇವತ್ತು ಚೆನ್ನಮ್ಮ ಸರ್ಕಲ್ದಲ್ಲಿ ನಾವೆಲ್ಲರೂ ಕೂಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮನವಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು DCC ಕಚೇರಿ ನಿಂತರ ಇವತ್ತು ಮನವಿ ಸಲ್ಲಿಸಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬ್ರು DK ಶಿವಕುಮಾರ್ ಸಾಹೇಬರಿಗೆ, ಆನಂತರ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಅದೇ ರೀತಿ ನಮ್ಮ ಉಸ್ತುವಾರಿ ಆದಂಥ ಸುರ್ಜೇವಾಲಾ ಸಾಹೇಬರಿಗೆ, AICC ಅಧ್ಯಕ್ಷರಿಗೆ ಇವತ್ತು ನಾವು ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಉತ್ತರ ಕರ್ನಾಟಕ ಯಾವತ್ತು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿತ್ತು ಅಂತ ಹೇಳಿದ್ರೆ ಆ ಅಭಿವೃದ್ಧಿಯಲ್ಲಿ ಎದಕ್ಕೆ ಹಿಂದೆ ಉಳಿದಿತ್ತಪ್ಪ ಅಂತ ಹೇಳಿದ್ರೆ ನಾವು ಇವತ್ತು ಇಲ್ಲಿ ಸಚಿವ ಸ್ಥಾನ ಕಡಿಮೆ ಕೊಟ್ಟಿರಬಹುದು. ಆಮೇಲೆ ಸತತವಾಗಿ ಪ್ರಸಾದ ಬೈ ಸಾಹೇಬರು 3 ಸತಿ ಗೆದ್ದಿದ್ದಾರೆ. ಇವತ್ತು ಪ್ರತಿ ಸತಿನೂ ನಿಂತಾಗ ಅಂತರ ಹೆಚ್ಚಿಗೆ ತೊಗೊಂಡು ಗೆದ್ದಿದ್ದಾರೆ ಅವರು. ಅದಕ್ಕಾಗಿ ಇವತ್ತು ನಾವು ಸತತವಾಗಿ ಇವತ್ತು ಇಡೀ ಹುಬ್ಬಳ್ಳಿ ಎಲ್ಲ ಜನ ಕೂಡಿ ಇವತ್ತು ಸ್ಟ್ರೈಕ್ ಮಾಡುವ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಇದು 2ನೇ ಪಟ್ಟಿ ಏನು ಬರೋದೈತಲ್ಲ, ಪ್ರಸಾದ ಬೈ ಸಾಹೇಬರಿಗೆ ಸಚಿವ ಸ್ಥಾನ ಸಂಪುಟದಲ್ಲಿ ಕೊಟ್ಟರೆ ಎಲ್ಲನೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಪ್ರಸಾದ ಬೈ ಅವರು ಸ್ಲಂ ಬೋರ್ಡ್ ಅಧ್ಯಕ್ಷರ ಆದಾಗಿಂತ ಹಿಡಿದು ಇವತ್ತು ಜನಪರ ಇರುವಂಥ ಕಾಳಜಿ, ಜನಪರ ಇರುವಂಥ ಅವ್ರ ಕೆಲಸಗಳ ಸಾಕಷ್ಟುಗಳ ಸಾಕ್ಷಿಯಾಗಿದ್ದಾವೆ. ಇವತ್ತು ಅಂಥವ್ರಿಗೆ ಯುವಕರಿಗೆ ನಾವು ಸಚಿವ ಸ್ಥಾನಕ್ಕೆ ನಾವು ಕೊಟ್ಟರೆ ಭಾಳ ಕೆಲಸವನ್ನು ಆಗುತ್ತೆ, ಫಸ್ಟನ್ನು ಕೂಡ ಬಲಿಷ್ಠ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ. ಇಮ್ರಾನ್ ಇಲಿಗಾರ್ ಅಂತೇಳಿ ಅಪೋಸಿಷನ್ ಲೀಡರ್ ಇದ್ದೀನಿ ಮಹಾನಗರ ಪಾಲಿಕೆ.